ಸೊ ಬಂದ್ವಿ ಈಗ ನಂಜನಗೂಡಿಗೆ. ನಂಜನಗೂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಂಜನಗೂಡಿಗೆ ಬಂದ್ವಿ. ಇದು ಅವ್ರು ಬಂದಿದ್ದ ದಿವಸ ಸ್ಯಾಟರ್ಡೇನೂ ಬಂದರು ಅವರು. ಅವ್ರು ಬಂದಿದ್ದೆ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಸಂಡೇ ಅವ್ರು ಬಂದಿದ್ದು. ಮಂಡೇ ಆ್ಯಕ್ಚುಲಿ ನಂಜನಗೂಡಿಗೆ ಹೋಗಿ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ತುಂಬ ಮಳೆ ಬೇರೆ ಇತ್ತು ಆ ಟೈಮಲ್ಲಿ. ಮಳೆ ಬಂದುಬಿಟ್ರೆ ಹೆಂಗಪ್ಪ ಅನ್ಕೋತಾ ಇದ್ವಿ. ಪುನಃ ನಂಜನಗೂಡಿಗೆ ಹೋದಾಗ ಮಳೆ ಬರಲಿಲ್ಲ. ಆರಾಮಾಗಿ ಹೋದ್ವಿ, ದರ್ಶನ ಮಾಡಿದ್ವಿ. ತುಂಬ ರಶ್ ಏನೂ ಇರಲಿಲ್ಲ. ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ. ನನ್ನ ಮಗಳು ಅಲ್ಲೇ ಆಟ ಆಡ್ತಾ ಇಲ್ಲ ನಿಂತ್ಕೊಂಡು. ಪೂಜೆ ಸಾಮಾನು ಅಲ್ಲೇ ಮರ್ತು ಬಂದುಬಿಟ್ಟೆ ನಾನು ತೊಗೋಬೇಕಾದ್ರೆ. ಸೊ ವಾಪಸ್ ಅವ್ರು ಹೋಗಿ ತೊಗೊಂಡು ಬರ್ತಾಯಿದ್ರು ಆ ಕಡೆಯಿಂದ. ಆವಾಗ ಮಾಡಿದ ವಿಡಿಯೋ ಇದು. ನೆಕ್ಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅಲ್ಲೆಷ್ಟು ವಿಡಿಯೋ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಯಾಕೆಂದರೆ ನೆಕ್ಸ್ಟ್ ವಾರ ಆಷಾಢ ಇರೋದ್ರಿಂದ. ಫುಲ್ ರಶ್ ಇರುತ್ತೆ ಏನೋ ಅಂದ್ಕೊಂಡಿದ್ದೀನಿ. ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ಫುಲ್ ಮಳೆ ಬಂದು ಅಲ್ಲೇ ಸ್ಟಾಪ್ ಮಾಡಿದ್ವಿ. ಫಸ್ಟ್ ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಿಲ್ಸಿದ್ವಿ. ತಿಂಡಿ ತಿಂದ್ಕೊಂಡ್ವಿ. ಆಮೇಲೆ ಫುಲ್ ಮಳೆ ಬಂದುಬಿಡ್ತು. ಅಲ್ಲೇ ಸ್ವಲ್ಪ ಮುಂದೆ ಬಂದು ಫುಲ್ ಜೋರು ಮಳೆ ಬಂತು. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದ ಮುಂಚೆ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿ ಒಂದು 10-15 ನಿಮಿಷ. ಆಮೇಲೆ ಅಲ್ಲಿಂದ ಹೊರಟ್ವಿ. ನನ್ನ ಮಗಳಂತೂ ಮಳೆ ನೆನೀಬೇಕು ಅನ್ಸಿ ಬೈದಿದೆ, ಅದಕ್ಕೆ ಕೋಪಿಸ್ಕೊಂಡು ಅಪ್ಪ ಕೂತಿದ್ಲು. ಅದಾದಮೇಲೆ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ರಶ್ಶು ಇತ್ತು, ಆದರೆ ಅಷ್ಟೇನು ಇರಲಿಲ್ಲ. ನಾವು ಮಾಮೂಲಿ ನಮಗೆ ಫ್ರೀ ಎಂಟ್ರಿ ಕೊಡ್ತಾರೆ ಇವರು ಕಾರ್ಡಿಂದ. ಸೊ ನಾವಿಲ್ಲಿ ಬಂದು ನಿಂತಿದ್ವಿ. ಬಾಗಿಲು ಓಪನ್ ಮಾಡಿರಲಿಲ್ಲ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅಲ್ಲೇ ವ್ಯೂ ಪಾಯಿಂಟ್ ಹತ್ರ ನಿಂತ್ಕೊಂಡು ಫೋಟೋಸ್ ತಗೋತಾ ಇದ್ರು ಅಪ್ಪ ಮಗಳಿಬ್ರು. ನನ್ನ ಮಗಳಂತೂ ಸುಮಾರು ದಿವಸ ಆಮೇಲೆ ಟ್ರಾವೆಲ್ ಮಾಡಿದ್ದು. ನಾವಿಲ್ಲಿ ಬಂದಾಗಲಿಂದ ರಾಜಸ್ಥಾನದಿಂದ ಇಲ್ಲಿಗೆ ಬಂದಾಗಿಂದ ಅಷ್ಟು ಟ್ರಾವೆಲಿಂಗ್ ಹೋಗೇ ಇಲ್ಲ ನಾವು. ಹಾಗಾಗಿ ಅಷ್ಟೇ ಖುಷಿಯಾಗಿದ್ಲು. ಹೋಗಿರಲಿಲ್ಲ, ಇವತ್ತು ಆಸೆ ಬಂದುಬಿಟ್ವಲ್ಲ ಅಂತ. ಅದಾದಮೇಲೆ ಅಲ್ಲೇ ಪಾಂಡವಪುರಕ್ಕೆ ಹೋಗಬೇಕಿತ್ತು ಅಂತ ಹೇಳಿದ ನಾನು ಸ್ಟಾರ್ಟಿಂಗಲ್ಲೇ. ಪಾಂಡವಪುರಕ್ಕೆ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಹಾಗೆ ಬರಬೇಕಾದ್ರೆ ಏನೇನು ಎಂಗೇಜ್ಮೆಂಟ್ ಇತ್ತು ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ಜ್ಯೂಸ್ ಕುಡ್ಕೊಂಡು ಆದಮೇಲೆ ಸಡನ್ನಾಗಿ ಫೋಟೋಶೂಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. 7 months ಹೆಂಗೋ ಕಂಪ್ಲೀಟ್ ಆಯ್ತು ನಂಗೆ 23rd. ಸೊ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕೆಂದರೆ ಕನೂಲಿ ನನಗೆ 9 monthsಕ್ಕೆ ಮಾಡೋಣ 8 months 9 months ಮಾಡೋಣ ಅಂದ್ಕೊಂಡು 8 month ಕಂಪ್ಲೀಟಾಗಿ 15 daysಗೆ ಕರು ಹುಟ್ಟುಬಿಟ್ಲು. ಒಂಥರ ಸರ್ಪ್ರೈಸ್ ಥರ. ಸೊ ನಾನು ಈ ಸಲ 7 months ಕಂಪ್ಲೀಟಲ್ಲೇ ಮಾಡಬೇಡ, ಹೆಂಗೋ ಇವರು ಇದ್ರಲ್ಲ ಅಂದ್ಬಿಟ್ಟು ಅಲ್ಲೇ ಡಿಸೈಡ್ ಮಾಡಿದ್ವಿ. ಡಿಸೈಡ್ ಮಾಡಿಕೊಂಡು 3 ಪ್ಲೇಸ್ ಮಾಮೂಲಿ ನಮ್ಮ ಮೈಸೂರು ಪ್ಯಾಲೇಸ್ ಮತ್ತು ವಾರಾಣ ಅಂತ ಇನ್ನೊಂದು 2 ಜಾಗ ಅಂತ ಹೇಳಿದ್ರು. ಸರಿ ಆಯಿತು. ಅದಕ್ಕೆ ಏನೇನು ಕಾಸ್ಟ್ಯೂಮ್ಸ್ ಬೇಕೆಲ್ಲ ತೊಗೊಂಡು ರೆಡಿ ಮಾಡಿಕೊಂಡು ಅರಮನೆ ಶೂಟಿಂಗ್ ಮುಗಿಸ್ಕೊಂಡು ಅಲ್ಲಿ ಟಿಫನ್ ಮಾಡಿಕೊಂಡು ವಾರಾಣಗೆ ಹೊರಟ್ವಿ. ಅಲ್ಲೊಂದು ಸ್ಯಾರಿ ಟೆಂಪಲ್ ಶೂಟ್ ಮಾಡು, ಆಮೇಲೆ ಅದು ನೀರು ಹತ್ರ ಶೂಟ್ ಮಾಡೋಣ ಅಂತ. ಟೆಂಪಲಲ್ಲಿ ಜಾಸ್ತಿ ನನಗಿಂತ ನನ್ನ ಮಗಳೇ ಜಾಸ್ತಿ ಶೂಟ್ ಮಾಡಿಸಿದ್ಲು. ಖುಷಿ ಆಯಿತು. ಅವಳಿಗೋಸ್ಕರನೇ ಮಾಡಿಸ್ಬೇಕು ಅನ್ಕೋತಾಯಿದ್ದೆ ಫೋಟೋಶೂಟ್ನ. ಸೊ ಅವೆಲ್ಲ ಮಾಡ್ತಿದ್ವಿ. ಇದು ಆದಮೇಲೆ ತುಂಬ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಎಲ್ಲ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋಣ ಅಂದ್ಕೊಂಡಿದ್ದೀವಿ. ಯಾಕೆ ಕಣ್ಣು ಹಂಗೆ ಆಗಿಬಿಟ್ರೆ ಸ್ವಲ್ಪ ಸಡನ್ನಾಗಿ ಏನೂ ಮಾಡೋಕ್ಕಾಗಲ್ಲ. ಅದು ಮಕ್ಕಳಿರೋ ಮನೇಲಿ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಹಿಂಸೆ ಆಗ್ಬಿಡುತ್ತೆ. ಅದಕ್ಕೆ ಮೊದಲೇ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಸ್ವಲ್ಪ ರೆಡಿ ಮಾಡಿಕೊಂಡು ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ನಾವು ಹಾಸ್ಪಿಟ್ಲಿಗೆ ಹೋಗಿದ್ದು, ಸ್ಕ್ಯಾನ್ ಮಾಡಿಸಿ ಇದೆಲ್ಲ ಏನಾಯಿತು ಅಂತೆಲ್ಲ. ಇದರಲ್ಲಿ ಬರೀ ಫೋಟೋಶೂಟ್ಗೆ ವ್ಲಾಗ್ ಏನು ಮಾಡ್ತೀನಿ. ಫೋಟೋಶೂಟಲ್ಲಿ ಫುಲ್
ನನ್ನ ಮಗಳು ಫುಲ್ ಮಿಂಚಿದ್ಲು. ಅವ್ರು ಹೇಳ್ದಂಗೆಲ್ಲ ಅಳ್ತಾಳೇನೋ ಅಂತ ಅಂದ್ಕೊಂಡೆ. ಫುಲ್ ಚಂಡಿ ಮಾಡ್ತಾಳೆ, ಆಟ ಮಾಡ್ತಾಳೆ ಅಂದ್ಕೊಂಡೆ. ಸದ್ಯ ಇಲ್ಲ, ಖುಷಿಯಾಗಿ ಅವ್ರು ಹೇಳ್ದಂಗೆಲ್ಲ ಫೋಟೋಶೂಟ್ ಮಾಡಿಸ್ಕೊಂಡ್ಳು, ಹಿಡ್ಕೊಂಡೆಲ್ಲ. ನಮಗೂ ಅದೇ ಖುಷಿ ಆಯಿತು. ನನಗೆ ಬೇರೆ ಆ ಟೈಮಲ್ಲಿ ಫುಲ್ಲು ಜ್ವರ ಫೀವರೆಲ್ಲ ಬಂದುಬಿಟ್ಟಿತ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ವೆದರ್ ಚೇಂಜಿಗೆ ಹೋದ್ವು, ಜಾಸ್ತಿ ಓಡಾಡಿದ್ನೋ ಏನೋ ಗೊತ್ತಿಲ್ಲ. ಸೊ ನನಗೆ ಅಷ್ಟು ಫೋಟೋಸ್ ಮೂಡಿ ಇರಲಿಲ್ಲ. ನನ್ನ ಮಗಳ ಅದೇನು ಎಲ್ಲ ಫ್ಯಾಮಿಲಿ ತೆಗೆಸ್ಕೋಬೇಕು ಅಂದ್ಕೊಂಡಷ್ಟಿದ್ವಿ. ಬಟ್ ಅಷ್ಟು ನನಗೆ ಹುಷಾರಿಲ್ಲದ ಕಾರಣ ಎಲ್ಲ ಲೈಟಾಗಿ ತೆಕ್ಕೊಂಡ್ವಿ. ಸೊ ಎಲ್ಲ ನನ್ನ ಮಗಳಿಗೆ ಇಷ್ಟು ಜನ ಫೋಟೋಸ್ ತೆಗಿತಾ ಇದ್ದಾರೆ. ಅವಳು ಎಲ್ಲ ಕಡೆಗೂ ನೋಡ್ತಾ ಇದ್ದಾರೆ. ಬಟ್ ಖುಷಿ ಆಯಿತು. ಜಾಸ್ತಿ ಏನು ಚಂಡಿ ಮಾಡೋಕ್ಕೆ ಹೋಗಲಿಲ್ಲ, ಆರಾಮಾಗಿ ಆಟ ಆಡಿದ್ಲು. ನನಗೆ ಬೇರೆ ಲೈಟಾಗಿ ಪೇಯ್ನ್ಗಳು ಶುರು ಆಗ್ತಿತ್ತು ಇತ್ತೀಚೆಗೆ. ಹಾಗೆ ಫಸ್ಟ್ ನನಗೆ ಸ್ಕ್ಯಾನಿಂಗ್ದು ಚಿಂತೆ ಆಗಿತ್ತು. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹಾಸ್ಪಿಟಲ್ ಏನಂತ ನೋಡೋಣ ಅಂತ ಟೆನ್ಷನಲ್ಲಿದ್ದೆ. ಬಟ್ ಅವಳನ್ನ ನೋಡಿಕೊಂಡು ಸ್ವಲ್ಪ ಆರಾಮಾಗಿದ್ದೆ. ಅವ್ರನ್ನ ಹೇಳ್ಬೇಕಂದ್ರೆ ಖುಷಿಯಾಗಿದ್ಲಲ್ಲ ಅಂತ. ಅವ್ರ ಅಪ್ಪ ಎಲ್ಲ ಫುಲ್ಲು ನಗಿಸ್ಕೊಂಡು ಮಾಡ್ಕೊಂಡು ಅವಳನ್ನ ಎಂಜಾಯ್ ಮಾಡಿದ್ಲು ಅವಳು. ಈಗ ನಾನು ನೆಕ್ಸ್ಟ್ ಇಲ್ಲಿ ಸ್ಯಾರಿ ನಂದು ಫುಲ್ ಟ್ರೆಡಿಷ್ನಲ್ ಮುಗಿದ್ಮೇಲೆ ನೆಕ್ಸ್ಟು ನೀರ ಹತ್ರ ಹೋಗೋಣ ಅಲ್ಲೇ ಅಂತ ಅಂದರು, ವಾರಾಣಾಥ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಗೆ ಓಡಬೇಕು. ನಾವೆಲ್ಲ ನಮ್ಮದೆಲ್ಲ ಮುಗೀತು, ಮೇಡಮ್ದು ಇನ್ನು ನಡೀತಾನೇ ಇತ್ತು. ಸೊ ಅಪ್ಪ ಮಗಳದ್ದು ಫೋಟೋಶೂಟ್ ನಡೀತಾಯಿತ್ತು. ನಮ್ಮ ಸೈಡಲ್ಲಿ ಕೂತ್ಕೊಂಡು ನನಗೆ ಸುಸ್ತಾಗಿಬಿಟ್ಟಿತ್ತು. ಯಾಕೋ ನನ್ನ ಮೊದಲನೇ ಮಗಳದ್ದು ಇಷ್ಟು ಇದಾಗಿರಲಿಲ್ಲ. ಇದರಲ್ಲಿ ತುಂಬಾ ಟಯರ್ಡ್ ಅನಿಸ್ತಿತ್ತು, ತುಂಬ ಪೇಯ್ನ್ ಬರ್ತಿತ್ತು. ಮತ್ತು ಮಧ್ಯ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ ಈ ಪ್ರೆಗ್ನೆನ್ಸಿಲಿ ನನಗೆ. ಸೊ ನಾನು ಸ್ವಲ್ಪ ಸೈಡಲ್ಲಿ ಕೂತ್ಬಿಟ್ಟಿದ್ದೆ, ಮಾಡ್ಕೊಳ್ಳಿ ನಂದೆಲ್ಲ ಮುಗೀತಲ್ಲ ಅಂದ್ಬಿಟ್ಟು. ಸೊ ಅವ್ರದ್ದು ನಡೀತಾ ಇತ್ತು. ನಂಗೆ ಫುಲ್ ಖುಷಿ ಆಯಿತು, ನನ್ನ ಮಗಳು ಆರಾಮಾಗಿ ತೆಗ್ಸ್ಕೊತಾ ಇದ್ದಲ್ಲ ಅಂತ. ಅದೇ ಮೇನ್ ಖುಷಿ ಅಲ್ಲ, ಮಕ್ಕಳು ಆಟ ಮಾಡಿಬಿಟ್ರೆ ಅನ್ನೋ ತಲೆನೋವಿರುತ್ತೆ. ಬಟ್ ಇವಳು ಹಂಗೇನು ಮಾಡಲಿಲ್ಲ, ಆರಾಮಾಗಿ ಆಡಿದ್ಲು. ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ರು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಸ್ಪಿಟಲ್ಸ್ಗೆ ಹೋಗೋದಿದೆ, ಆಮೇಲೆ ಸ್ಕ್ಯಾನಿಂಗ್ ಮಾಡೋದಿದೆ. ಮತ್ತು ಇವರು ಹೊರಡ್ತಾಯಿದ್ರು ಸ್ಯಾಟರ್ಡೆ. ಸೊ ನೋಡ್ತೀನಿ, ಇದನ್ನೆಲ್ಲ ವ್ಲಾಗ್ ಮಾಡಾಕ್ತೀನಿ. ನೆಕ್ಸ್ಟು ನೀರು ಪ್ಲೇಸಲ್ಲಿ ಮಾಡಿ ಮುಗಿಸ್ಕೊಂಡು ಹೋದ್ವಿ ಮನೆಗೆ. ಇಷ್ಟೇ ಇವತ್ತು ಈ ವ್ಲಾಗಲ್ಲಿ ಇಷ್ಟೇ. ಫೋಟೋಶೂಟ್ಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಏಕೆಂದರೆ ಅದು ಫುಲ್ ಲೆಂತ್ ಆಗ್ಬಿಡುತ್ತೆ. ಇಲ್ಲಾಂದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಿದರೆ ಅಥವಾ ಏನಾದರೂ ಮಿಸ್ಟೇಕ್ಸ್ ಇದೆ ತಿಳ್ಕೊಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.